ಹೇ ಬಸ್ಸು ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದವರ್ ಯೂಟ್ಯೂಬ್ ಚಾನಲ್ CBC ರಿವ್ಯೂಸ್ ಕನ್ನಡ. ಕನ್ನೆಗುಂಡಿ ಫಾಲ್ಸ್ ಎಲ್ಲಿದೆ ಅಂತ ಗೊತ್ತಾ? ಆಹಾ, ಎಷ್ಟು ಸಖತ್ತಾಗಿದೆ ಗೊತ್ತಾ ಕನ್ನೆಗುಂಡಿ ಫಾಲ್ಸ್. ಈ ಫಾಲ್ಸು ಮುರುಡೇಶ್ವರ ನಿಯರ್ ಬರುತ್ತೆ. ಮುರುಡೇಶ್ವರ ದರ್ಶನ ಮಾಡಿಕೊಂಡು ಈ ಫಾಲ್ಸ್ನ ವಿಸಿಟ್ ಮಾಡ್ದಲೇ ಹೋದರೆ ನಿಮಗೆ ಲಾಸ್. ಕನ್ನೆಗುಂಡಿ ಫಾಲ್ಸ್ನ ವಾತಾವರಣ ಎಷ್ಟು ಸುಂದರವಾಗಿದೆ ಗೊತ್ತಾ? ಆ ಹಚ್ಚ ಹಸಿರಿನ ಮಧ್ಯ ಸುರಿಯೋ ಜಲಪಾತನ ನೋಡೋದೇ ಒಂಥರ ನೆಮ್ಮದಿ ಗುರು. ಮುರುಡೇಶ್ವರ ಟ್ರಿಪ್ ಮುಗಿಸ್ಕೊಂಡು ಈ ಫಾಲ್ಸ್ಗೆ ಹೇಗೆ ಹೋಗೋದು? ಲೊಕೇಶನ್ ಹಾಕೊಳ್ಳಿ, ಬಟ್ ನಾನು ಹೇಳಿರೋ ದಾರಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕನ್ನೆಗುಂಡಿ ಫಾಲ್ಸ್ ಅಲ್ವಾ ಇದು? ಕನ್ನೆಗುಂಡಿ ಫಾಲ್ಸ್ಗೆ ರಾಂಗು ರೋಡ್ ಮ್ಯಾಪ್ ನೋಡ್ಕೊಂಡು ಯಾರೂ ಬರಬೇಡ್ರಿ. ಅಷ್ಟೇ, ವ್ಲಾಗ್ ಮಾಡಾಕ್ಬಿಡ್ತೀನಿ. ಬರಬೇಡ್ರಿ, ಐಫೋನ್ ಇಟ್ಕೊಂಡಿರೋ ಜೊತೆ ಬರಬೇಡ್ರಿ. ನನ್ನ ಮಕ್ಳು ಕೈ ಬೇಗ ಕಳ್ಸಲ್ಲ. ಕಳ್ಸಿದ್ರೆ ಆವಾಗ ಕಳ್ಸಿನಿ ಇವಾಗ ಕಳ್ಸಿನಿ ಅಂತ ರೋಸ್ತಾರೆ. ಕಳ್ಸೋದಕ್ಕೆ ರೋಸ್ತಾರೆ. ಇಲ್ಲ ಮಚ್ಚ, ನಾನು ಬ್ಲಾಗ್ ಮಾಡಾಕ್ತಿದ್ದೀನಿ. ಬರೋರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಮನೆ ಐತೆ ಗುರಲ್ಲಿ ಯಾರೋ. ಸೊ ಈ ರೂಟ್ನಲ್ಲಿ ಯಾರೂ ಬರಬೇಡ್ರಿ. ಅಲ್ಲೊಂದು ಮನೆ ಇದೆ. ಆ ಮನೆ ಈ ರೂಟ್ ಮ್ಯಾಪ್ ನೋಡ್ಕೊಂಡು ಬಂದವರೆಲ್ಲ ಆ ಮನೆ ಹತ್ರ ಹೋಗಿ ಅವ್ರು ಹೇಳಿ ಸಾಕಾಗೋಗ್ಬಿಟ್ಟೈತೆ. ಹಿಂದಿನವ್ರು ಬರ್ತಾರಂತೆ, ಕ್ಯಾಜಿ ಅಂತಾರಂತೆ. ಕ್ಯಾಜಿ ಹೋಗಲ್ಲ ನಿಮ್ಮ ಅಜ್ಜಿ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ ಅವರು. ಸೊ ಕನ್ನೆಗುಂಡಿ ಫಾಲ್ಸ್ಗೆ ಈ ರೂಟ್ನಲ್ಲಿ ಯಾರೂ ಬರೋದಕ್ಕೆ ಹೋಗಬೇಡಿ. ಸೊ ಆ ಕಡೆ ಇನ್ನೊಂದು ಸೆಕೆಂಡ್ ಕ್ರಾಸ್ ಇದೆಯಂತೆ, ಅದು ಡೈರೆಕ್ಟಾಗಿ ಕನ್ನೆಗುಂಡಿ ಫಾಲ್ಸ್ಗೆ ಹೋಗುತ್ತಂತೆ. ಹಿಂಗೆ ಹೋದರೆ ನಡ್ಕೊಂಡೋಗಿ ಸುಮಾರು 1 ಕಿಲೋಮೀಟ್ರ್ ನಡ್ಕೊಂಡು ಆಮೇಲೆ ಬರಬೇಕಂತೆ. ಸೊ ಹಾಗಾಗಿ ಈ ರೂಟ್ನಲ್ಲಿ ಯಾರೂ ಬರೋದಕ್ಕೆ ಹೋಗಬೇಡಿ. ಸೊ ನೋಡಿ, ನಾವೆಲ್ಲ ರಿಟರ್ನ್ ಹೋಗ್ತಾಯಿದ್ದೀವಿ. ಪಾಪ ಇನ್ನೊಬ್ಬರು ಹುಡುಗರೆಲ್ಲ ಬಂದಿದ್ದರು. ಸೊ ಅವರು ನಮ್ಮ ಜೊತೆನೇ ಬಂದು ರೂಟ್ ಮ್ಯಾಪ್ ನೋಡಿಕೊಂಡು ವಾಪಸ್ ಹೋಗ್ತಾಯಿದ್ದಾರೆ. ಸೊ ಇಲ್ಲಿ ಯಾವುದೂ ವೆಹಿಕಲ್ಸ್ ಬಂದಿಲ್ಲ ಅಂದಾಗಲೇ ನಾವು ಅರ್ಥ ಮಾಡ್ಕೋಬೇಕು. ಅದು ಸಂಡೇ ಟೈಮಲ್ಲಿ ಅರ್ಥ ಮಾಡ್ಕೋಬೇಕಾಗಿತ್ತು ಇದು ತಪ್ಪಾದ ದಾರಿ ಅಂತ. ಸೊ ಈ ರೂಟಲ್ಲೇ ಬಂದರೆ ಲೆಫ್ಟಿಗೆ ಇನ್ನೊಂದು ರೋಡ್ ಹೋಗುತ್ತಂತೆ. ಸೊ ಆ ರೂಟ್ನಲ್ಲಿ ಹೋಗೋಣ. ಆ ರೂಟ್ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಅದು ನಮ್ಮ ಕಾರಲ್ಲ, ಇದು ನಮ್ಮ ಕಾರು. ತುಮಕೂರಿನಲ್ಲೂ ಒಂದೈತೆ. ಕುಂದಾಪುರ ಏನು ಇಷ್ಟು ವೆದರ್ ಹಿಂಗಿದ್ರು ಸಿಕ್ಕಾಪಟ್ಟೆ ಶೆಕೆ. ಬೇಡ, AC ಹಾಕ್ಬೇಡ ಬಿಡು. ನಾವು ಹಳೆ ರೀಲ್ಸ್ ಇನ್ನೊಂದ್ಸಲಿ ಮಾಡಕಣ. ಹೇಳು. ಇದೇ ರೋಡು. ಝೂಮ್ ಆಗಲ್ಲ. ತಾರ್ ತರ್ಬೇಕಿಲ್ಲ. ಥಾರ್ ಯಾವಾಗ ತಗೊಂತೀಯ? ಥಾರ್ ಎಷ್ಟು ಚೆನ್ನಾಗಿ ವಿಡಿಯೋ ಅಪ್ಲೋಡ್ ಮಾಡಾಕ್ತೀವಿ ಅಷ್ಟು ಬೇಗ. ನೋಡೋ ವ್ಯೂ ನೋಡೋ, ಏನು ಸಗದಾಗೈತಿ. ಇದು ಸೇಮ್ ಇದು ಮುಂಗಾರ ಮಳೆ ತೆಗೆದ್ರೆ ಗೊತ್ತಾ, ಆ ಥರ ಐತಲ್ಲ. ಗಾಳಿ ಕೂಡ ಅಲ್ಲಿ ಮಡಿಕೇರಿ ಮಿಸ್ ಆಗಿದೆ, ಇಲ್ಲಿ ಸಿಗ್ತಾ ಇದೆ ಅಲ್ಲ. ಮೋಸ್ಟ್ಲಿ ವಿಡಿಯೋ ಮಾಡ್ತಾರಲ್ಲ.
ಹಿಂಗೋ ಅವ್ನು ಹಂಗ ಸಿಂಗ್ ಬಂದ ಅವ್ನು ಅಲ್ಲೇ ಕಾಲು ಅದೇ ಅವ್ನಿಗೆ ಬಂದಿರ್ತಾನೆ ಹಿಂಗಾಸ್ ಬಂದು ಹಿಂಗೆ ಕಲಿತಾರೆ ಅದೇ ಹೊಡೆ ಇದೇ ಇಲ್ಲಿ ಇಲ್ಲ. ಈ ರೂಟಲ್ಲಿ ಬಂದರೆ ಸಿಗುತ್ತಂತೆ. ಇಲ್ಲಿಂದ ನಡಿಬೇಕಾಗತ್ತೆ, ಎಷ್ಟು ಕಿಲೋಮೀಟ್ರ್ ನಡಿಬೇಕು ಗೊತ್ತಿಲ್ಲ. ಸೊ ನೋಡ್ಬಿಟ್ಟು ಆಮೇಲೆ ಹೇಳ್ತೀನಿ. ಇಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ತಿಂದಿರೋ ಬೆಳಗ್ಗೆ ತಿನ್ಕೊಂಡು ಬಂದುಬಿಡ್ರಿ, ತಿಂದಿರೋದು ಕರ್ಗೋಗುತ್ತೆ. ಅದಾದ್ಮೇಲೆ ಈಜಾಡಬೇಕಾದ್ರೆ ನಿಮಗೆ ಕಂಫರ್ಟ್ ಝೋನ್ ಇರುತ್ತೆ, ಕಂಫರ್ಟಬಲ್ ಇರುತ್ತೆ ಹೊಟ್ಟೆ ಎಲ್ಲ. ಆಮೇಲೆ ನೀವು ಇಷ್ಟ ಬಂದಂಗೆ ಆಟ ಆಡ್ಕೊಬೋದು. ಈಜಾಡಿ ಬಂದಮೇಲೆ ಫ್ರೀ ಆಗಿರ್ತೀವಿ, ಏನು ಬೇಕಾದ್ರೂ ಮಾಡ್ಕೊಬೋದು. ಇನ್ನು ಎಷ್ಟು ದೂರ ಆಯ್ತಪ್ಪೋ, ಸಿಕ್ಕಾಪಟ್ಟೆ ದೂರ ಆಯಿತು. ಅಲ್ಲಿ ಕಾರ್ ಹಾಕ್ಬಿಟ್ಟು ಹಿಂಗೆ ನಡ್ಕೊಂಡು ಬಂದರೆ ಬೆಸ್ಟು. ಇಲ್ಲಿ ಕಾರ್ಗಳೆಲ್ಲ ಹೋಗೋದಿಲ್ಲ, ನೋಡಿ ಕಾರ್ಗಳೆಲ್ಲ ಹೋಗೋದಿಲ್ಲ. ನೀರುಗಳು ತುಂಬ್ಕೊಂಬಿಟ್ರೆ ಈಜಾಡೋಕ್ಕೆ ನಮ್ಮ ಹುಡುಗರು ಚಡ್ಡಿ ಬನೀನೆಲ್ಲ ಎತ್ಕೊಂಡು ಹೋಗ್ತಾರೆ, ಚಡ್ಡಿ ಟವಲೆಲ್ಲ. ಸೊ ನಾನೇನು ಈಜಾಡ್ತಾಯಿಲ್ಲ. ಸೊ ನನಗೆ ಸಿಕ್ಕಾಪಟ್ಟೆ ತಲೆನೋವು. ಸೊ ಹಾಗಾಗಿ ನಾನು ನೀರಿಗೆ ಇಳಿತಾ ಇಲ್ಲ. ನೋಡುವ ಬನ್ನಿ, ಇನ್ನು ಎಷ್ಟು ದೂರ ಹೋಗ್ಬೇಕು ಗುರು, ಸಿಕ್ಕಾಪಟ್ಟೆ ದೂರ ಹೋಗ್ಬೇಕಪ್ಪ. ಇಲ್ಲ ಅನಿಸುತ್ತೆ, ಸೌಂಡ್ ಎಂತ ಕೇಳಿಸ್ತಾನೆ ಇಲ್ಲ. ಸೌಂಡು ಕೇಳಿಸ್ತಾ ಇಲ್ಲ. ಹಾಂ ಕೇಳಿಸ್ತೈತೆ ಗುರು, ಕೇಳಿಸ್ತೈತೆ ಸೌಂಡು ಕೇಳಿಸ್ತೈತೆ. ಇಲ್ಲೇ ಹಾಕ್ಬೋದಿತ್ತು ಕಾರು, ತಗೊಂಬಂದ್ರೆ ಇಲ್ಲಿ ಹಾಕ್ಬೋದು. ಬಟ್ ಜಾಸ್ತಿ ಕಾರ್ಗಳಾಗೋದ್ರೆ ಇದಾಗುತ್ತೆ. ಕಾಡು ದಾರಿಲಿ ಇಂಥ ನೀರಲ್ಲಿ ಫಾಲ್ಸು ಹುಡಿಕೊಂಡು ಹುಡುಗರು ಹೋಗಿತಾವ್ರೆ, ನಾವು ಹೋಗ್ತಾ ಇದ್ದೀವಿ ಫಾಲ್ಸು ಹುಡಿಕೊಂಡು. ಫಾಲ್ಸ್ ಹೆಸ್ರೇನೋ ಮರ್ತೋಯ್ತು, ಕಪ್ಪೆಗುಂಡಿ. ಯಾವುದು ಕಪ್ಪೆಗುಂಡಿ ಫಾಲ್ಸ್ ಅಂತ? ಹಾಂ, ಯಾವ ಫಾಲ್ಸ್? ಓ, ಹೋಗ್ಬೇಕಾದ್ರೆ ವ್ಯೂ ನೋಡೋದಕ್ಕೆ ಸಿಕ್ಕಾಪಟ್ಟೆ ಸಖತ್ತಾಗೈತೆ. ಹಾಂ ನೋಡಿ, ವ್ಯೂ ಆಸಮ್ ಅಲ್ಲ. ವಿಡಿಯೋದಲ್ಲಿ ನಾನು ಬರಬೇಕಲ್ಲ, ಹಾಗಾಗಿ ತಿರುಗಿಸ್ದೆ. ಸ್ವಲ್ಪ ಕೇರ್ಫುಲ್ಲಾಗಿ ಹೋಗ್ಬೇಕಿಲ್ಲಿ. ದಪ್ಪಗಿರೋರು ಇನ್ನೂ ಸ್ವಲ್ಪ ಕೇರ್ಫುಲ್ಲಾಗಿ ಹೋಗ್ಬೇಕು. ಜಾರ್ಕೊಂಡವ್ರೆ ಉಳ್ಕೊಂಡೇ ಹೊರ್ಟೋಗ್ತಾರೆ. ಹುಡುಗರೆಲ್ಲ ಕಿರ್ಚಾಡ್ತಾರಪ್ಪೋ. ಯಪ್ಪ, ಓ ಹಿಂಗೆ ಹೋಗೋಕ್ಕಾಗಲ್ಲ ಗುರು, ಹಿಂಗೆ ಹೋಗ್ಬೇಕು, ಹಿಂಗೆ ಹೋಗ್ಬೇಕು. ಯಪ್ಪ
ನೋಡು ಗುರು ಫಾಲ್ಸು ಸೂಪರ್ ಮಾ ಹೇಳಿ ಮಚ್ಚ ಯಾವ ಫಾಲ್ಸ ಇದು ಕಪ್ಪೆಗುಂಡೆ ಹೇಳ ಸರ್ ಯಾವ ಫಾಲ್ಸ್ ಇದು ಓ ಸಿಕ್ಕಾಪಟ್ಟೆ ಡೇಂಜರ್ ಗುರು ಹಿಡಿಯಾರು ಮಾಡ್ಕೊಳ್ಳಿ ಓ ನಾನು ಕೇರ್ಫುಲ್ ಆಗಿ ಇಳಿಬೇಕು ಓಯ್ ತಗೊಳ ಹಿಂಗೆ ಇಟ್ಕೊಳ ಅದಕ್ಕೆ ವಿಡಿಯೋ ಮಾಡ ಇಳಿತೀನಿ ಓಯ್ ಅವನು ಆಫ್ ಮಾಡ್ಕೊಂಬರ್ಬೇಕಂದ್ರೆ ಇಷ್ಟು ಕಷ್ಟಪಟ್ಟು ವೀಡಿಯೋ ಮಾಡ್ತಿರೋದು ನನಗೆ ಯಪ್ಪ ವೀಡಿಯೋ ಮಾಡಲ್ಲ ಗುರು ಹುಡುಗರ ಜೊತೆ ಬಂದರೆ ಹಾಂ ಬ್ಲಾಗರ್ಸ್ಗಳು ಹುಡುಗರ ಜೊತೆ ಬರಬಾರ್ದು ಯಪ್ಪ ಯಪ್ಪ ಹಂಗಂತ ಒಬ್ಬರೇ ಕೂಡ ಬರಬಾರ್ದು ಡೇಂಜರು ಹೆಂಗೆ 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 ಓ ಹಿಂಗ ಹೌದು ಮೆಟ್ಲಿದೆ ಪರವಾಗಿಲ್ಲ ಇರ್ಬೋದು ಆಟ ಆಡ್ಬೇಡ ಮಗನೇ ತಿಕ್ಕ ಮುಚ್ಕೊಂಡು ನಿಂತು ನೀನು ಯಾವುದೋ ಒಂದು ವ್ಯೂಸ್ಗೋಸ್ಕರ ಚೆನ್ನಾಗಿ ಮಾಡೋಂಗಿದ್ರೆ ಮಾಡು ಸೇಫ್ಟಿ ಇದ್ದು ನೋಡೋದಾರ ಸೇಫ್ಟಿ ಇಲ್ಲ ಸೇಫ್ಟಿ ಮಳೆ ಬಂದಿದೆ ಸ್ವಲ್ಪ ಸ್ವಲ್ಪ ಜಾರ್ತಿದೆ ಕೇರ್ಫುಲ್ಲಾಗಿ ಬನ್ನಿ ಸರಿಯಾ ಓಹ್ ಓಹ್ ಓ ನೋಡಿದ್ರೆ ಇಳಿಬೇಕು ಅನ್ಸುತ್ತೆ ಗುರು ಹಾಂ ನೋಡ್ಬೇಕು ನೋಡಿದ್ರೆ ಇಳಿಬೇಕು ಅನ್ಸುತ್ತೆ ಅಸ್ಸಾಮ ಗುರು ಸೂಪರ್ ಎಲ್ಲ ನಾವೇ ಬಂದಿರೋದು ನಮ್ಮ ಜೊತೆ ಇನ್ನೊಂದು ಬ್ಯಾಚ್ ಬಂದಿದೆ ಯಾರೂ ಇಲ್ಲ ಕೇರ್ಫುಲ್ಲಾಗಿ ಬನ್ನಿ ಓಕೆ ಇದು ಯಾವುದೇ ರೀತಿ ಪ್ರೈವೇಟ್ ಸ್ಪಾಟ್ ಅಲ್ಲ ಏನೂ ಅಲ್ಲ ನೀರಿಗಿಳಿರಿ ಆಟ ಆಡ್ತಾಯಿರಿ ಐಫೋನ್ ಇದೆ ಅದು ಸ್ಯಾಮ್ಸಂಗಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ಯಾಕೆ ನಾನು ಕಳ್ತೀನಿ ಅದು ಫ್ರೆಶ್ ಆಗಿ ಎಲ್ಲಿ ಆಳ ಇದೆ ಅಲ್ಲಿ ಮಧ್ಯೆ ಎಷ್ಟು ಆಳ ಇದೆ ಓ ಹುಷಾರಾಗೋರಪ್ಪ ಹಾಂ ಅಲ್ಲಿ ಮೇಲೆ ಹಾರೋಟ ಜಾಗ್ರತೆ ಅಲ್ಲಿ ಬಂಡೆ ಹತ್ರ ಬಂಡೆ ಹತ್ರ ಅಷ್ಟು ಆಳಿಲ್ಲ ನೋಡಿ ಅಲ್ಲಿ ಬಂಡೆ ತೊಟ್ಟಿದೆಯಲ್ಲ ಬಂಡೆ ಮುಂದ್ಗಡೆ ಸ್ವಲ್ಪ ಹಿಂಗಿದ್ದಲ್ಲ ಅಲ್ಲಿ ಆಳ ಇಲ್ಲ ಅಲ್ಲಿ ಆಳ ಇದೆ ಅಲ್ಲಿ ನೀರು ಅಲ್ಲಿ ಆಳ ಇಲ್ಲ ಅಲ್ಲಿಲ್ಲ ಅಲ್ಲಿ ನೀರು ಬಿಟ್ಟಿದ್ದಲ್ಲ ಅಲ್ಲಿ ಆಳ ಇಲ್ಲ ಅಲ್ಲಿ ಮಾತ್ರ ಯಾರನ್ನ ಈಜು ಬರೋರು ಇಳಿಯಪ್ಪ ಎಲ್ಲೆಲ್ಲಿ ಆಳ ಇದೆ ನೋಡೋಣ ಇಲ್ಲಿ ಯಾರು ಬರೋದಿಲ್ವಾ ಜಾಸ್ತಿ ಏನೋ ಪುಣ್ಯಗೆ ಇವತ್ತು ಸಂಡೇ ಅವ್ರು ಬರಲಿಲ್ಲ ಸುಮಾರು ರಶ್ ಇರುತ್ತೆ ಇಲ್ಲಿ ಹೌದಾ ಸಂಡೇ ಬರ್ಬೇಕಿತ್ತಲ್ಲ ಜನ ನಮ್ಮ ಪುಣ್ಯ ಇಲ್ಲ ಈಗ ಬರ್ತಾರೆ ಈಗ ನೋಡಿ ನೀವು ಜಸ್ಟ್ ಇದ್ರಲ್ಲ ಈಗ ಬರ್ತಾರೆ ಎಲ್ಲರೂ ನಾನೇನು ಲೈವ್ ಹೋಗಿಲ್ಲ ನಾವು ಬಂದಾಗ ಯಾರೂ ಇರಲಿಲ್ಲ ಸಿಕ್ಕಾಪಟ್ಟೆ ರಶ್ ಇರುತ್ತಂತೆ
ಇದನ್ನು ಕೆನ್ನೆಗುಂಡಿ ಫಾಲ್ಸ್ ಅಂತಲೂ ಕರೀತಾರಂತೆ, ಗಾಂಧಿ ಫಾಲ್ಸ್ ಅಂತ ಕೂಡ ಕರೀತಾರಂತೆ. ನಾವು ಇಲ್ಲಿ ಎಂಜಾಯ್ ಮಾಡಿಕೊಂಡು ಹೋಗ್ತಾಯಿದ್ದೀವಿ. ಸೊ ನಾನು ಅವಲ್ಲೇ ಹೇಳಿದ್ನಲ್ಲ, ಆ ರೂಟಲ್ಲಿ ಬಂದರೆ ನಿಮಗೆ ಸಿಗುತ್ತೆ. ಆ ರೂಟಲ್ಲಿ ಹೋದರೆ ರೂಟ್ ಮ್ಯಾಪ್ ನೋಡ್ಕೊಂಡು ಹೋದರೆ ಆ ಮನೆ ಹತ್ರ ಹೋಗ್ತೀರಾ. ಅಜ್ಜ ಪಾಪ ಪ್ರತಿಯೊಬ್ಬರಿಗೂ ಹೇಳಿ ಕಳಿಸ್ತಾ ಇದ್ದಾನೆ. ಇಳಿಬೇಕಾದ್ರೆ ಸಿಕ್ಕಾಪಟ್ಟೆ ಈಸಿಯಾಗಿ ಇಳಿದ್ಬಿಟ್ವಿ. ಹತ್ತಬೇಕಾದ್ರೆ ಹೆವಿ ಶೆಕೆ ಆಗ್ತಿದೆ. ತಣ್ಣಗಿದೆ ಪ್ಲೇಸು, ಎಲ್ಲ ನೋಡೋದಕ್ಕೆಲ್ಲ ಚೆನ್ನಾಗೇ ಇದೆ. ಮತ್ತು ನೇಚರ್ ಕೂಡ ಅದ್ಭುತವಾಗಿದೆ. ಬೀಚ್ ಮಾತ್ರ ಆಸಮ್. ಸೊ ನಾನಿಲ್ಲ ಅಂದ್ರೂ ನೋಡಿ ಎಂಜಾಯ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಹೋಗಿ ಫೋಟೋಸ್ಗಳು ನಾನು ಇಲ್ಲಿ ಹಾಕ್ತೀನಿ ನೋಡಿ. ನೋಡ್ಕೊಂಬಂದ್ರಲ್ವಾ ಫೋಟೋಸ್ಗಳೆಲ್ಲ, ಅದ್ಭುತವಾಗಿದೆ ಮಾತ್ರ ಲೊಕೇಶನ್ನು. ಸೊ ಬಂಡೆಗಳೆಲ್ಲ ಜಾರುತ್ತೆ, ಕೇರ್ಫುಲ್ಲಾಗಿರಿ. ಕಪ್ಪೆ ಮೀನುಗಳಿದ್ದಾವೆ. ಕಪ್ಪೆ ಮೀನುಗಳು ಸ್ವಲ್ಪ ಕಾಲುಗಳನ್ನ ತಿನ್ಬಿಡುತ್ತೆ, ಮಾಂಸ ತಿನ್ನೋದು ಜಾಸ್ತಿ. ಸೊ ಕೇರ್ಫುಲ್ಲಾಗಿದೆ. ಏನು ಅಷ್ಟೊಂದೇನಿಲ್ಲ. ಮಧ್ಯದಲ್ಲಿ ಆಳ ಇದೆಯಂತೆ, ನಾನು ಹೇಳಿದ್ ನೋಡಿಲ್ಲ. ಆಳ ಇದೆಯಂತೆ, ಕೇರ್ಫುಲ್ಲಾಗಿ ಗಾಡಿ. ಸಿಕ್ಕಾಪಟ್ಟೆ ಸುಸ್ತಾಯಿತು ಬರೋ ಬರೋ ಅಷ್ಟರಲ್ಲಿ ಮೇಲ್ಗಡೆ. ಸೊ ಅವರು ಕೂಡ ಕಾರ್ ತೊಗೊಂಡು ಬಂದಿದ್ದಾರೆ. ತೊಗೊಂಡು ಬರ್ಬೋದು, ಒಂದು ಇದ್ದರೂ ಯಾರೂ ಇಲ್ಲ ಅಂದರೆ ಈಸಿಯಾಗಿ ಕ್ರಾಸ್ ಮಾಡ್ಕೊಬೋದು. ಯಾರಾದರೂ ಇರ್ತಾರೆ ಅಂದರೆ ಆಗೋದಿಲ್ಲ, ಸಿಕ್ಕಾಪಟ್ಟೆ ಟೈಮ್ ಹಿಡಿಯುತ್ತೆ. ಅದೇ ಪಾರ್ಕಿಂಗಿಗೆ ಸಿಕ್ಕಾಪಟ್ಟೆ ಇಕ್ಕಟ್ಟಾಗುತ್ತೆ. ಸಿಕ್ಕಾಪಟ್ಟೆ ಸೈಲೆಂಟ್ ಇದೆ. ಈ ರೋಡಲ್ಲಿ ಬರ್ಬೇಕಾದ್ರೆ ಬೀಚ್ ಐತೋ ಇಲ್ವೋ ಅಂತ ಅನಿಸುತ್ತೆ. ಸಿಕ್ಕಾಪಟ್ಟೆ ಸೈಲೆಂಟ್ ಇದೆ, ಸ್ವಲ್ಪ ದೂರ ಆಯ್ತಲ್ಲ ಹಾಗಾಗಿ. ಇಲ್ಲ ಅಂದರೆ ಸೈಲೆಂಟ್ ಇದ್ರೂ ಬೀಚ್ ಬಿಡೋ ನೀರು ಬೀಳೋ ಸೌಂಡು ಕೇಳೋದಿಲ್ಲ. ಬಿಸಿಲಿದೆ ಸಿಕ್ಕಾಪಟ್ಟೆ. ನಾವು ಎಷ್ಟು ಅಲ್ಲೆಷ್ಟೇ ಈಜಾಡ್ಕೊಂಬಂದ್ರೂ ಮೇಲೆ ಬರೋ ಅಷ್ಟರಲ್ಲಿ ಬೆವರು ಬಂದ್ಬಿಡುತ್ತೆ. ಮತ್ತು ಇವಾಗ ಹೋಗಿ ಯಾವುದೋ ಒಂದು ಬೀಚಿಗೆ ಬೀಳಬೇಕು ಅನಿಸುತ್ತೆ. ಬಟ್ ಆದರೂ ವ್ಯೂ ಮಾಡೋದಕ್ಕೆ, ನೋಡೋದಕ್ಕೆ, ವ್ಯೂ ಎಂಜಾಯ್ ಮಾಡೋದಕ್ಕೆ, ಪ್ಲೇಸ್ ಎಂಜಾಯ್ ಮಾಡೋದಕ್ಕೆ ತಣ್ಣಗೆ ಗಾಳಿ ಬೀಸುತ್ತೆ. ಸುತ್ತಮುತ್ತ ಎಲ್ಲ ತೆಂಗಿನ ತೋಟಗಳು, ಮರಗಳು ಎಲ್ಲ ತುಂಬ ಚೆನ್ನಾಗಿ ಬೆಳೆದಿದೆ. ಕೆನ್ನೆಗುಂಡಿ ಫಾಲ್ಸ್ ಅಲಿಯಾಸ್ ಗಾಂಧಿ ಫಾಲ್ಸ್. ನೋಡಿ ಓಪನ್ ಮಾಡ್ತೀನಿ. ಆಯ್ತಾ ಈಗ? ಓಕೆ. ಸೊ ನೋಡಿದ್ರಲ್ಲ, ಯೂಸ್ಫುಲ್ ವಿಡಿಯೋ ಇದೆ. ನಾವಂತೂ ನಮ್ಮ ಹುಡುಗರೆಲ್ಲ ಸಿಕ್ಕಾಪಟ್ಟೆ ನೀರಲ್ಲಿ ಎಂಜಾಯ್ ಮಾಡಿದ್ರು. ನಾನು ಆಚೆಗಡೆ ಹಿಂದೆಗಡೆ ನಿಂತ್ಕೊಂಡು ಎಂಜಾಯ್ ಮಾಡಿದೆ. ಫೋಟೋ ವೀಡಿಯೋಸ್ಗಳು ತೊಗೊಂಡೆ. ಒಂದು ಮೆಮೊರಬಲ್ ಈ ಥರ ಬಂದರೆ ಕೆನ್ನೆಗುಂಡಿ ಫಾಲ್ಸ್ ಭೇಟಿ ಮಾಡ್ತಾಯಿರಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಟಾಟಾ ಬಾಯ್, ಸಿ ಯು. ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಮತ್ತೆ ಸಿಗುವ. ಬಾಯ್.